ಅಲ್ಲಿ ಗ್ರೀನ್ ಟೀಗೆ ಹಾಲು ಹಾಕ್ತಿವಿ, ಹಾಲು ಹಾಕಲ್ಲ ಅನ್ನೋ ಲೆಕ್ಕ ಬರಲ್ಲ. ಗ್ರೀನ್ ಟೀ ಅಂದ್ರೆ ಏನು, ಮಾಮೂಲಿ ಟೀ ಅಂದ್ರೆ ಏನು? ಲೆಮನ್ ಹಾಕ್ತಾರೆ ಗುರುಜಿ ಗ್ರೀನ್ ಟೀಗೆ. ಹೇಗೆ ಮಾಡಬೇಕು ಅಂತ ಕೇಳಲಿಲ್ಲ. ಕ್ವಾಲಿಟಿ ಗ್ರೀನ್ ಟೀ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋದು, ಟೀ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಇಲ್ಲ. ನಾನು ಕೇಳೋದು ಗ್ರೀನ್ ಟೀ ಅಂದ್ರೆ ಏನು, ಮಾಮೂಲಿ ಟೀ ಅಂದ್ರೆ ಏನು? ಸರಿ, ನಾನೇ ಹೇಳ್ಬಿಡ್ತೀನಿ. ಈ ಮಾಮೂಲಿ ನಾವು ಟೀ ಕುಡಿತೀವಲ್ಲ, ಲಿಪ್ಟನ್ ಟೀ, ಟಾಟಾ ಟೀ, ಕಂಡನ್ ದೇವನ್ ಟೀ, ಬ್ರೂಕ್ ಬಾಂಡ್, 3 ರೋಸಸ್, 28 ವೆರೈಟಿಗಳು. ಅವುಗಳೆಲ್ಲ ಸೊಪ್ಪು, ಬಲ್ತಿರೋ ಸೊಪ್ಪು, ದಂಟು ಎಲ್ಲನೂ ಒಟ್ಟಿಗೆ ಕಟ್ ಮಾಡಿ ಅದನ್ನ ಡ್ರೈ ಮಾಡಿಸಿ ಅದನ್ನ ಪ್ರಾಸೆಸ್ ಮಾಡ್ತಾರೆ. ಪ್ರಾಸೆಸ್ ಮಾಡಿ ಕೊನೆಗೆ ಅರೆದು ಪುಡಿ ಮಾಡಿ ಕೊಡ್ತಾರೆ. ಅದು ಪ್ರಾಸೆಸ್ಗೆ ಒಳಪಡುತ್ತೆ. ಈ ಗ್ರೀನ್ ಟೀ ಅಂತ ಅನ್ನೋದು ಪ್ರಾಸೆಸ್ ಆಗೋದಿಲ್ಲ. ಎಳೆ ಸೊಪ್ಪುಗಳನ್ನ ಕಿತ್ತು ಅದನ್ನ ನೆರಳಲ್ಲಿ ಒಣಗಾಕಿ ಅದನ್ನ ಪುಡಿ ಮಾಡಿ ಡೈರೆಕ್ಟ್ ಆಗಿ ನಮಗೆ ಕೊಡ್ತಾರೆ. ಪ್ರಾಸೆಸ್ಗೆ ಒಳಪಡಲ್ಲ ಗ್ರೀನ್ ಟೀ. ಗ್ರೀನ್ ಟೀನಲ್ಲಿ ಕೆಮಿಕಲ್ಸ್ ಇರೋದಿಲ್ಲ. ಮಾಮೂಲಿ ಟೀನಲ್ಲಿ ಕೆಮಿಕಲ್ ಅದು ಇದು ಏನೋ ಹಾಕಿ ಅದನ್ನ ಪ್ರಾಸೆಸ್ ಮಾಡ್ತಾರೆ. ಇದು ಪ್ರಾಸೆಸ್ ಆಗಲ್ಲ. ಇದು ಕಾಸ್ಟ್ಲಿ, ಎಳೆ ಸೊಪ್ಪು ಕಾಸ್ಟ್ಲಿ ಇದು. ಇದಕ್ಕೆ ಈಗ ಪ್ರಾಸೆಸ್ ಹೇಗೆ ಮಾಡೋದು ಅಂತ ಈ ಹೇಳಿದಂಗೆ ಗ್ರೀನ್ ಟೀಗೆ ಹಾಲು ಹಾಕಲ್ಲ, ನಿಂಬೆಹಣ್ಣು ಹಾಕ್ತಾರೆ, ಜ್ಯೂಸು, ಸಕ್ಕರೆ ಹಾಕಲ್ಲ. ಮಾಮೂಲಿ ಟೀ ಕುಡಿಯೋದಕ್ಕೆ ಹಾಲು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಅದ್ರ ಜೊತೆಗೆ ಶುಂಠಿ ಹಾಕ್ತಾರೆ, ವಾಸನೆಗೆ ಲವಂಗ ಹಾಕ್ತಾರೆ, ಮೆಣಸು ಹಾಕ್ತಾರೆ. ಸೇಟುಗಳು, ಸೇಟು ಅಂಗಡಿಗೆ ಹೋದ್ರೆ ಅವ್ರ ಅಂಗಡಿಯಲ್ಲಿ ಟೀ ಬರುತ್ತೆ, ಮನೇಲಿ ಮಾಡಿ ತಂದು ಕೊಡ್ತಾರೆ. ಬೇಕಾದ ಕಡೆ ಕುಡಿದಿದ್ದೀನಿ ನಾನು. ಲವಂಗ ಹಾಕ್ತಾರೆ, ಕೆಲವು ಕಡೆ ಚಕ್ಕೆನೂ ಹಾಕ್ತಾರೆ, ಮೆಣಸು ಹಾಕ್ತಾರೆ, ಟೀ ಸೊಪ್ಪು ಜೊತೆಗೆ ಇದೆಲ್ಲ ಆಡ್ ಮಾಡ್ತಾರೆ. ಗರಂ ಚಹಾ, ಮಸಾಲಾ ಟೀ, ಕಾಲಿ ಟೀನು ಕುಡಿತೀವಿ. ಇದಕ್ಕೆ ಏನು ಸೇರ್ಸಂಗಿಲ್ಲ. ಯಾವ್ದಕ್ಕೆ? ಗ್ರೀನ್ ಟೀಗೆ ಏನು ಸೇರ್ಸಂಗಿಲ್ಲ ಎಕ್ಸೆಪ್ಟ್ ನಿಂಬೆಹಣ್ಣು. ಒಂದ್ ಕಡೆ ಒಗರಿರುತ್ತೆ, ಒಂದ್ ಕಡೆ ಹುಳಿ ಇರುತ್ತೆ, ಅದನ್ನ ಕುಡಿಬೇಕು. ಗ್ರೀನ್ ಟೀನ ಯಾತಕ್ಕೆ ಕುಡಿಬೇಕು ಅಂತಂದ್ರೆ ಗ್ರೀನ್ ಟೀ ದೇಹದಲ್ಲಿರುವ ಟಾಕ್ಸಿನ್ ತೆಗೆಯುತ್ತೆ. ಟಾಕ್ಸಿನ್ ಅಂದ್ರೆ ಗಲೀಜು. ಗಲೀಜು ಹೇಗೆ ಬರುತ್ತೆ ದೇಹದಲ್ಲಿ ಒಳಗಡೆ? ನೀವು ತಿನ್ನುವ ಆಹಾರದಿಂದ ಮತ್ತೆ ನಿಮ್ಮ ಗ್ರಂಥಿಗಳು ತಪ್ಪಾಗಿ ಕೆಲಸ ಮಾಡಿ ರಕ್ತದಲ್ಲಿ ತಪ್ಪಾಗಿ ಜ್ಯೂಸ್ಗಳನ್ನು ಹಾಕಿದಾಗ ರಕ್ತ ಕೆಟ್ಟೋಗುತ್ತೆ. ಆ ರಕ್ತದಲ್ಲಿ ಇರುವ ಕೆಟ್ಟ ವಸ್ತುಗಳನ್ನ ತೆಗೆಯೋದಕ್ಕೆ ಗ್ರೀನ್ ಟೀ ಕುಡಿಬೇಕು. ಅರ್ಥ ಆಯ್ತಾ? ಮಾಮೂಲಿ ಟೀ ಕುಡಿದ್ರೆ ಕೂಡ ಕ್ಲೆನ್ಸಿಂಗ್ ಆಗತ್ತೆ, ಆದ್ರೆ ಗ್ರೀನ್ ಟೀ ಕುಡಿದ್ರೆ ಪರ್ಫೆಕ್ಟ್ ಆಗಿ ಕ್ಲೆನ್ಸ್ ಆಗುತ್ತೆ.